ಸರ್ ನಿಮಗೆ ಅಡುಗೆ ಮಾಡೋದಕ್ಕೆ ಬರುತ್ತಾ? ಇಲ್ಲ ರಿಯಲಿ ಐ ಡೋಂಟ್ ನೋ. ಏನು ಬರೋದಿಲ್ಲ. ನಾನು ಟೀ ಮಾಡ್ಬೋದು ಅಷ್ಟೇ, ಟೀ ಕಾಫಿ ಮಾಡೋಕ್ಕೆ ಬರುತ್ತೆ, ಬಟ್ ಅಡುಗೆ ಮಾಡಿಲ್ಲ ನಾನು. ಓಕೆ ಮೇಡಮ್, ಅಡುಗೆ ಮಾಡಿದಾಗಲಾದ್ರು ಹೆಲ್ಪ್ ಮಾಡಿಕೊಟ್ಟಿದ್ದೀರಾ ಯಾವತ್ತಾರು? ಇಲ್ಲ, ನಾನು ಸುಮ್ಮನೆ ಬೇರೆಯವ್ರ ಥರ ಹೇಳೋಕ್ಕೆ ಹೋಗಲ್ಲ. ಐ ಹ್ಯಾವ್ ನಾಟ್ ಹೆಲ್ಪ್ಡ್. ಯಾಕಂದರೆ ವಿ ನೆವರ್ ಗಾಟ್ ದ್ಯಾಟ್ ಇದು. ಯಾಕಂದರೆ ಆಲ್ವೇಸ್ ಸರೌಂಡೆಡ್ ಬೈ ಪೀಪಲ್. ರಾಜಕೀಯವಾಗಿ ನೀವು ನೋಡಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಪ್ಪಟ ಶಿಷ್ಯ, ಅದಕ್ಕಿಂತ ಹೆಚ್ಚಾಗಿ ದತ್ತುಪುತ್ರ ಅಂತಲೇ ಹೇಳಬೇಕು ನಿಮ್ಮನ್ನು. ಇಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನ್ನನ್ನು ಗುರುತಿಸಿ ಇವು ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಮಾಡಿ, ಆಮೇಲೆ ನನಗೆ ಜಿಲ್ಲಾ ಪಂಚಾಯತಿಗೆ ಕಂಟೆಸ್ಟ್ ಮಾಡೋದಕ್ಕೂ ಕೂಡ ಅವರೇ ಕಾರಣ. ಅದಾದಮೇಲೆ ಮೊದಲನೇ ಬಾರಿ 2004ರಲ್ಲಿ ಅವರೇ ಟಿಕೆಟ್ ಕೊಡಿಸಿರೋದು. ಸೇಡಂ ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಸಾಧನೆ ಮಾಡ್ತೀರಾ. ಮೊದಲನೇ ಬಾರಿಯಿಂದಲೂ ಕೂಡ ನಿಮಗೆ ಬಹಳಷ್ಟು ಪ್ರೀತಿಯನ್ನು ಜನ ಕೊಟ್ಟಿದ್ದಾರೆ. ನಾನು ಮೊದಲನೇ ಬಾರಿಗೆ ಅನೇಕ ಅಲ್ಲಿ ಹಳ್ಳಿಗಳಿಗೆ ಫಸ್ಟ್ ಟೈಮ್ ಹೋದಾಗ ಜನ ನನಗೆ ರಿಕಗ್ನೈಸ್ ಮಾಡಿದ್ದು ನಮ್ಮ ತಂದೆ ಹೆಸರಿಂದ. ಇವ್ರ ಮಗ ಅಂಥೇಳಿ ಭಾಳ ಗೌರವ ಜನ ಕೊಟ್ಟರು. ಭಾಳ ಸರಿ ಹೇಳಿದ್ರೆ, ನಿಮ್ಮ ತಂದೆ ಮಾಡಿರೋ ರೋಡಿಗೆ ನೀವು ಮಾಡಿಸ್ತಾ ಇದ್ದೀರಾ ಅಂತ ಭಾಳ ಸರಿ ನನಗೆ ಹೇಳ್ತಿದ್ರು. ಹಾಗಾಗಿ ನಮ್ಮ ತಂದೆಯವರ ಒಂದು ಇದರಿಂದ ನಾನು ಫಸ್ಟ್ ಟೈಮ್ ಗೆದ್ದಿದ್ದೆ. ಯಾಕಂದ್ರೆ ನನಗೆ ನನ್ನ ಒಂದು ವರ್ಕಿಂಗ್ ಸ್ಟೈಲ್ ಜನರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಫಸ್ಟ್ ಟೈಮ್ ಗೆಲ್ಸಿದ ಮೇಲೆ 2008ರಲ್ಲಿ ಆಮೇಲೆ ಅವಾಗೂ ಕೂಡ ಆ್ಯಂಟಿ ಇನ್ಕಂಬೆನ್ಸಿ ಇತ್ತು. ಯಡಿಯೂರಪ್ಪನವರು ಅವಾಗ ಮುಖ್ಯಮಂತ್ರಿ ಆಗಿದ್ರು ನೋಡಿ. ಹಾಗಾಗಿ ಸ್ವಲ್ಪ BJP ಅದು ವೇವ್ ಇತ್ತು. ಆದರೂ ಕೂಡ ಆ ಸರಿ ನನ್ನ ಲೀಡ್ ಡಬಲ್ ಆಯಿತು. ನಾನು 6,000 ಓಟಿಂದ ಗೆದ್ದಿದ್ದೆ. ಆಮೇಲೆ 2013ರಲ್ಲಿ ನನ್ನ ಲೀಡ್ 6,000ರಿಂದ 12,000 ಆಯಿತು. ಎವ್ರಿ ಟೈಮ್ ಮೈ ಲೀಡ್ ಹ್ಯಾಸ್ ಇನ್ಕ್ರೀಸ್ಡ್. ಅದಾದಮೇಲೆ ನಾನು 2013ರಲ್ಲಿ ಸಚಿವನಾಗಿ ನಾನು ಕೆಲಸ ಮಾಡಿದೆ. ಆವಾಗ ನಾನು 2018ರಲ್ಲಿ ನಾನು ಸೋತೆ. ನನ್ನ ಅಪೋನೆಂಟಿಗೆ ಸಿಂಪತಿ ಬಂತು. 3 ಸರಿ ಕನ್ಸಿಕ್ಯೂಟಿವ್ ಆಗಿ ಸೋತಿದ್ದಾನೆ, ಇವ್ರಿಗೆ ಒಂದು ಯಾಕೆ ಅಪರ್ಚುನಿಟಿ ಕೊಟ್ಟು ನೋಡಬಾರ್ದು ಅಂತ ಜನರದ್ದು ಇದಾಯಿತು. ನಾನು ಒಂದು 6,000 ಓಟಿಂದ ಸೋತೆ. ಆದರೆ ಕಳೆದ ಚುನಾವಣೆಯಲ್ಲಿ ಜನರಿಗೆ ರಿಯಲೈಸೇಷನ್ ಆಯಿತು, ನಾವು ತಪ್ಪು ಮಾಡಿದ್ದೀವಿ ಅಂತ. ನನಗೆ ಕಲ್ಯಾಣ ಕರ್ನಾಟಕದಲ್ಲಿ ಹೈಯೆಸ್ಟ್ ಲೀಡಿಂದ ಗೆದ್ದೆ. ನಾನು 43,000 ಓಟಿಂದ ಜನ ನನ್ನ ಗೆಲ್ಲಿಸಿದ್ರು ಕಳೆದ ಚುನಾವಣೆಯಲ್ಲಿ.